ಹಲೋ ಎಲ್ರಿಗೂ ನಮಸ್ಕಾರ. ಮತ್ತೊಂದು ಡಾಮಿನೇಟಿಂಗ್ ವಿಕ್ಟರಿ ಬಂದಿದೆ ಬೆಂಗಳೂರು ಬುಲ್ಸ್ ಕಡೆಯಿಂದ ಬೆಂಗಾಲ್ ವಾರಿಯರ್ಸ್ ವಿರುದ್ಧ. ಅತ್ಯುತ್ತಮವಾದ ವಿಕ್ಟರಿ, ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ದಾರೆ. ಇದರೊಂದಿಗೆ ಬೆಂಗಳೂರು ಬುಲ್ಸ್ ತಂಡ ಅಲಿ ರೇಜ್ ಅವರು ಮತ್ತೊಮ್ಮೆ ಅಬ್ಬರಿಸಿದ್ದಾರೆ ಅಂತಲೇ ಹೇಳ್ಬೋದು. ಒಂದೇ ಮ್ಯಾಚ್ನಲ್ಲಿ 18 ಟೋಟಲ್ ಪಾಯಿಂಟ್ಸನ್ನು ಗಳಿಸಿದ್ದಾರೆ. ಸೊ ಸಖತ್ತಾಗಿತ್ತು ಪಂದ್ಯ. ಎಲ್ಲರೂ ಕೂಡ ಸಖತ್ತಾಗಿ ಆಡಿದ್ರು. ರೈಡಿಂಗ್ ಡಿಫೆಂಡಿಂಗ್ ಎರಡೂ ಕೂಡ ಸಖತ್ತಾಗಿ ವರ್ಕ್ ಆಯಿತು. ಇದೇ ರೀತಿ ಮುಂದೆ ಕೂಡ ಆಡಬೇಕು. ಸೊ ಹ್ಯಾಟ್ರಿಕ್ ವಿಕ್ಟ್ರಿ ಬಂದಿದೆ ಬೆಂಗಳೂರು ಬುಲ್ಸ್ ತಂಡಕ್ಕೆ. ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡೋಣ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಸ್ಟಾರ್ಟ್ ಮಾಡೋಣ. ಪಂದ್ಯದ ಮೊದಲ ಹಾಫ್ನ ಬಗ್ಗೆ ಹೇಳಬೇಕು ಅಂದರೆ ನೆಕ್ಸ್ಟ್ ಲೆವೆಲ್ ಆಗಿತ್ತು ಅಂತಲೇ ಹೇಳ್ಬೋದು. ಬೆಂಗಳೂರು ಬುಲ್ಸ್ ಲಿಟ್ರಲಿ ಆಲ್ಔಟ್ ಆಗೋದಕ್ಕೆ ಕೊಡೋದಿಲ್ಲ ಅಂತಲೇ ಹೇಳ್ಬೋದು. ಅದು ಎಷ್ಟು ಬಾರಿ 7-8 ಬಾರಿ ಆಲ್ಔಟನ್ನು ತಪ್ಪಿಸ್ಕೊಳ್ತಾರೆ. ಸೂಪರ್ ಟ್ಯಾಕಲ್ಗಳನ್ನು ಮಾಡ್ತಾರೆ. ಲಿಟ್ರಲಿ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ನಲ್ಲಿ ಡೂ ಆರ್ ಡೈ ಸ್ಟ್ರಾಟಜಿಗೆ ಹೋಗ್ತಾರೆ. ಸೊ ಅಲಿ ರೇಜೆ ಸ್ಟಾರ್ಟ್ ಮಾಡ್ತಾರೆ. ರೈಡಿಂಗಲ್ಲಿ ಪಾಯಿಂಟ್ಸ್ ತರೋದಕ್ಕೆ ಅವ್ರಿಗೆ ಆಶೀಶ್ ಮಲಿಕ್ ಕೂಡ ಸಾಥ್ ಕೊಡ್ತಾರೆ. ಸೊ 5-5ರಲ್ಲಿ ಇತ್ತು ಒಂದು ಹಂತದಲ್ಲಿ ಸ್ಕೋರು. ಅದಾದ ಬಳಿಕ ಬೆಂಗಾಲ್ ವಾರಿಯರ್ಸ್ ಅತ್ಯುತ್ತಮವಾಗಿ ರೈಡಿಂಗ್ ಹಾಗೆಯೇ ಡಿಫೆಂಡಿಂಗನ್ನು ಮಾಡೋ ಮುಖಾಂತರ ಬೆಂಗಳೂರು ಬುಲ್ಸ್ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಇದ್ದರು. ಅಲಿ ರೇಜಾ ಒಬ್ಬರೇ. ಅವರು ಬೋನಸ್ +1 ಪಾಯಿಂಟನ್ನು ತೊಗೊಂಡು ಬರ್ತಾರೆ. ಅದಾದ ಬಳಿಕ ಇನ್ನೊಂದು ಬಾರಿ ಔಟ್ ಮಾಡಿ ಹೋಗ್ತಾರೆ ಆ ಕಡೆಯಿಂದ. ಅದಾದ ಬಳಿಕ ಮತ್ತೊಮ್ಮೆ ಅಲಿ ರೇಜಾ ಬೋನಸ್ +1 ಪಾಯಿಂಟನ್ನು ತೊಗೊಂಡು ಬರ್ತಾರೆ. ಸೊ ಆವಾಗ ಚಾಣಕ್ಷತನದಿಂದ ರೈಡರ್ ಆಗಿದ್ದ ಅಲಿ ರೇಜಾ ಅವ್ರನ್ನೇ ಮುಟ್ಬಿಡ್ತಾರೆ ದೇವಾಂಕ್ ಅವರು. ಸೊ ಅದಾದ ಬಳಿಕ ಗಣೇಶ್ ಅವರು ಬಂದು ಮತ್ತೊಮ್ಮೆ ಬೆಂಗಳೂರು ಬುಲ್ಸನ್ನು ಆಲ್ಔಟಿಂದ ಸೇವ್ ಮಾಡ್ತಾರೆ. ಅದು ಸೂಪರ್ ರೈಡ್ ಆಗುತ್ತೆ. ಬೋನಸ್ +2 ಪಾಯಿಂಟ್ ಆಗಿರುತ್ತೆ. ಅದು 3 ಬಾರಿ ಹೀಗೆ ತಪ್ಪಿಸ್ಕೊಂಡ ಬಳಿಕ 3 ಸೂಪರ್ ಟ್ಯಾಕಲ್ಗಳು ಬರುತ್ತೆ ಬೆಂಗಳೂರು ಬುಲ್ಸ್ ಕಡೆಯಿಂದ. ಒಂದನ್ನು ಅಲಿ ರೇಜಾ ಅವರೇ ಮಾಡಿದ್ರೆ ಇನ್ನೊಂದನ್ನು ಆಶೀಶ್ ಮಲಿಕ್ ಮಾಡ್ತಾರೆ. ಇಬ್ಬರು ರೈಡರ್ಸ್ ಆಗಿದ್ದರೂ ಕೂಡ ಅತ್ಯುತ್ತಮವಾಗಿ ಸೂಪರ್ ಟ್ಯಾಕಲ್ ಕೂಡ ಹಾಕ್ತಾರೆ. ಮತ್ತದು ಸಂಜಯ್ ಅವರು ಹಾಕ್ತಾರೆ. ಸೊ ಇದರೊಂದಿಗೆ ಆಲ್ಔಟನ್ನು ತಪ್ಪಿಸ್ಕೊಳ್ತಾ ಲೀಡನ್ನು ಕೂಡ ಗ್ರೋ ಮಾಡ್ಕೊಳ್ತಾರೆ ಬೆಂಗಳೂರು ಬುಲ್ಸ್ ತಂಡ. ಸೊ ಅಲಿ ರೇಜಾ ಮೊದಲ ಹಾಫ್ನಲ್ಲಿ 9 ಪಾಯಿಂಟ್ಸನ್ನು ತರ್ತಾರೆ ಟೋಟಲ್ಲು. ಅವ್ರಿಗೆ ಆಶೀಶ್ ಮಲಿಕ್ 5 ಪಾಯಿಂಟ್, ಹಾಗೆಯೇ ದೀಪಕ್ ಅವರು 3. ಹೀಗೆ ಅತ್ಯುತ್ತಮವಾಗಿ ಆಲ್ಔಟನ್ನು ಆಗೋದನ್ನು ತಪ್ಪಿಸ್ಕೊಳ್ತಾ 7 ಪಾಯಿಂಟ್ ಲೀಡ್ನೊಂದಿಗೆ ಮೊದಲ ಹಾಫನ್ನು ಮುಗಿಸ್ತಾರೆ ಬೆಂಗಳೂರು ಬುಲ್ಸ್ ತಂಡ. ಬೆಂಗಾಲ್ ವಾರಿಯರ್ಸ್ 15 ಆಗಿದ್ದರೆ ಬೆಂಗಳೂರು ಬುಲ್ಸ್ 22ರಲ್ಲಿ ಮೊದಲ ಹಾಫನ್ನು ಮುಗಿಸ್ತಾರೆ. ಅಂತೂ ಸೆಕೆಂಡ್ ಹಾಫ್ನ ಸ್ಟಾರ್ಟಿಂಗಲ್ಲಿ ಬೆಂಗಳೂರು ಬುಲ್ಸನ್ನು ಆಲ್ಔಟ್ ಮಾಡೋದಾಗುತ್ತೆ. ದೇವಾಂಕ್ ಅವರೇ 2+2 4 ಪಾಯಿಂಟನ್ನು ತಗೊಳ್ತಾರೆ. ರೈಡಿಂಗ್ನಲ್ಲೇ ಇಬ್ಬರನ್ನು ಔಟ್ ಮಾಡಿಬಿಡ್ತಾರೆ. ಇಲ್ಲ ಅಂತ ಹೇಳಿದರೆ ಬೆಂಗಳೂರು ಬುಲ್ಸ್ ಇನ್ನೊಮ್ಮೆ ಆಲ್ಔಟನ್ನು ತಪ್ಪಿಸ್ಕೊಳ್ತಾ ಇತ್ತೇನೋ ಖಂಡಿತವಾಗ್ಲೂ. ಸೊ ಅದಾದ ಬಳಿಕ 3 ಪಾಯಿಂಟ್ ಡಿಫ್ರೆನ್ಸ್ ಅಷ್ಟೇ ಇರುತ್ತೆ. ಸೊ ಅದನ್ನು ಮತ್ತೊಮ್ಮೆ ಜಾಸ್ತಿ ಮಾಡೋ ಹಾಗೆ ಮಾಡಿದ್ದು ಅಲಿ ರೇಜಾ ಅವರ ಸೂಪರ್ ರೈಡ್ ಅಂತಲೇ ಹೇಳ್ಬೋದು. ಅಲಿ ರೇಜಾ ಅವರು 3 ಟಚ್ ಪಾಯಿಂಟನ್ನು ತಗೊಂಡ್ಬರ್ತಾರೆ. ಆಮೇಲೆ ಅಷ್ಟಕ್ಕೂ ಸುಮ್ಮನೆ ಆಗೋದಿಲ್ಲ. ಮತ್ತೊಮ್ಮೆ ರೈಡಿಂಗ್ನಲ್ಲಿ ಪಾಯಿಂಟ್ ಮೇಲೆ ಪಾಯಿಂಟನ್ನು ಬರ್ತಾ ಇರ್ತಾರೆ. ಅವರಿಗೆ ಕೊಂಚ ಆಶೀಶ್ ಮಲಿಕ್ ಹಾಗೆಯೇ ಗಣೇಶ್ ಕೂಡ ಸ್ವಲ್ಪ ಸಾಥ್ ಕೊಡ್ತಾರೆ ರೈಡಿಂಗ್ನಲ್ಲಿ. ಇನ್ನು ಡಿಫೆಂಡಿಂಗ್ ಹತ್ರ ಬಂದರೆ ದೀಪಕ್ ಅವರು ರೊಚ್ಚಿಗೆ ದಾಡ್ತಾರೆ ಅಂತಲೇ ಹೇಳ್ಬೋದು. ದೇವಾಂಕ್ ಅವ್ರನ್ನೇ ಟ್ಯಾಕಲ್ ಮಾಡ್ತಾರೆ, ಅವರ ಮೇನ್ ರೈಡರ್ ಆಗಿರೋ ಅವ್ರನ್ನ. ಆದಾಗ್ಯೂ ದೇವಾಂಕ್ ಅವರು ಸಖತ್ತಾಗಿ ಬೋನಸ್ ಹಾಗೂ ಟಚ್ ಪಾಯಿಂಟ್ಗಳನ್ನು ತಗೊಂಡು ಇನ್ನೊಂದು ಸೂಪರ್ 10 ಗಳಿಸ್ತಾರೆ. ಸೊ ಲ್ಯಾಕ್ ಆಫ್ ಸಪೋರ್ಟ್ ಎದ್ದು ಕಾಣುತ್ತೆ ಬೆಂಗಾಲ್ ಟೀಮ್ ಕಡೆಯಲ್ಲಿ. ದೇವಾಂಕ್ ಅವ್ರಿಗೆ ಅಷ್ಟೊಂದು ಸಪೋರ್ಟ್ ಸಿಗೋದಿಲ್ಲ ಯಾವಾಗ್ಲೂ. ಸೊ ಅದೊಂದು ಇದ್ದರೆ ಸಖತ್ತಾಗಿರೋ ಟೀಮೇ ಆಗಿತ್ತು ಬೆಂಗಾಲ್. ಇನ್ಫ್ಯಾಕ್ಟು ಏನೇ ಆಗಲಿ ಬೆಂಗಳೂರು ಬುಲ್ಸ್ಗೆ ಇದೇ ರೀತಿ ವಿಕ್ಟ್ರಿಗಳು ಬೇಕು ಖಂಡಿತವಾಗ್ಲೂ. ಸೆಕೆಂಡ್ ಹಾಫ್ನಲ್ಲಿ ಆಲ್ಔಟ್ ಕೂಡ ಮಾಡ್ತಾರೆ ಬೆಂಗಳೂರು ಬುಲ್ಸ್ ತಂಡ ಬೆಂಗಾಲ್ ವಾರಿಯರ್ಸನ್ನು. ಅಲಿ ರೇಜಾ ಅತ್ಯುತ್ತಮ ಪರ್ಫಾರ್ಮೆನ್ಸನ್ನು ಕೊಡ್ತಾರೆ ಇವತ್ತು ಕೂಡ. ಆಲ್ಔಟ್ ಆಗೋದಕ್ಕೂ ಕೂಡ ಅವರೇ ಕಾರಣ ಆಗ್ತಾರೆ ಅಂತಲೇ ಹೇಳ್ಬೋದು. ಅದಾದ ಬಳಿಕ ತುಂಬಾ ಲೀಡ್ ಆಗುತ್ತೆ ಬೆಂಗಳೂರು ಬುಲ್ಸ್ ಕಡೆಗೆ. ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡಬೇಕಿತ್ತು ಕೊನೆ ತನಕ. ಆ ಕೆಲಸವನ್ನು ಸಲೀಸಾಗಿಯೇ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಆ ಕಡೆ ವೇಸ್ಟ್ ರೈಡ್ ಆಗುತ್ತೆ ಇನ್ಫ್ಯಾಕ್ಟು ಬೆಂಗಾಲ್ ಕಡೆಯಿಂದ. ಸೊ ಅವರೇ ಬೆಂಗಳೂರು ಲೀಡ್ ಇದ್ದಾಗ ಬೆಂಗಾಲ್ ಕಡೆಯಿಂದ ವೇಸ್ಟ್ ರೈಡ್ ಆಗುತ್ತೆ ಅಂದರೆ ಡಿಫೆನ್ಸು ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿ ತಪ್ಪಿಸ್ಕೊಂಡ್ರು ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟು. ಸೊ ಕೊನೆ ತನಕ ಆಡಿ ಲೀಡನ್ನು ಉಳಿಸ್ಕೊತಾರೆ. ಬೆಂಗಳೂರಿಗೆ ಇನ್ನೊಂದು ವಿಕ್ಟ್ರಿ ಕೂಡ ಸಿಗುತ್ತೆ. ಅತ್ಯುತ್ತಮವಾದ ವಿಕ್ಟ್ರಿ ಆಗಿತ್ತು. ಈ ಮ್ಯಾಚ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಕನ್ನಡ. ಥ್ಯಾಂಕ್ ಯು ಆ್ಯಂಡ್ ಬಾಯ್.